ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರ್ತಾ ಇದ್ದೇವೆ. ಈ ಒಂದು ದಿನವನ್ನು, ಈ ಒಂದು ವಾರವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಳೆದ ಒಂದು ವಾರ ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ, ಹದ್ದು ತನ್ನ ಮರಿಗಳನ್ನು ತನ್ನ ಭುಜದ ಮೇಲೆ ಹೊರುವಂತೆ ನಮ್ಮನ್ನು ಹೊತ್ತು ಪರಿಪಾಲಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ ಕೃತಜ್ಞತೆಯಿಂದ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಶೀರ್ವದಿಸು ಈ ಆರಾಧನೆ ಕರ್ತನೆ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುವಂಥವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಈ ಆರಾಧನೆಯಲ್ಲಿ ಭಾಗಿಗಳಾಗುವಂಥವರು, ದೇವರ ವಾಕ್ಯವನ್ನು ಕೇಳುವಂಥವರು ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಈ ಒಂದು ದಿನ ತಮ್ಮನ್ನು ತಾವನ್ನೇ ಪುನರ್ ಪರಿಶೀಲಿಸುವಂತಹ ಒಂದು ದಿನವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕಲಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ದೇವರ ನಾಮಕ್ಕೆ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಇನ್ನೊಂದು ಸಂದರ್ಭವನ್ನು, ಅವಕಾಶವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಾಗ ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು, ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಪರಲೋಕದಲ್ಲಿಯೂ ಇಹಲೋಕದಲ್ಲಿಯೂ ಪರಿಶುದ್ಧರಿಂದ ಸ್ತುತಿಸಲ್ಪಡುವ ಪಾವನ ನಾಮವನ್ನು, ಪಾವನ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ರಾಜಾದಿರಾಜನ ದೇವಾದಿದೇವನ ಮೃತ್ಯುಂಜಯನಾಗಿ ಜೀವಿಸುವ ದೇವರ ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಮರಣವು ಪಾಪವು ಪಾತಾಳವನ್ನು ಸೈತಾನ ಅಧಿಕಾರದಿಂದ ಬಿಡಿಸಿದ ಶಿಲುಬೆಯ ಮರಣದಿಂದ
ಶಿಲುಬೆಯ ಮರಣದಿಂದ. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಹಲ್ಲೆಲೂಯಾ. ಸ್ತುತಿಸಿರಿ ಯೇಸು ನಾಮವ, ನಮಿಸಿರಿ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ, ಪಾಪಿಗಳನ್ನು ಬಿಡಿಸಲು ಬಂದ ಪರಿಶುದ್ಧ ನಾಮವನ್ನ ಈ ಮುಂಜಾನೆಯಲ್ಲಿ ಈ ಪವಿತ್ರನಾದ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಾಗ ಆತನನ್ನು ನಾವು ಆರಾಧಿಸಿ ಆತನನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ ದೇವರು ನಮ್ಮಿಂದ ಎದುರು ನೋಡುವಂತಹ ಅಥವಾ ಅಪೇಕ್ಷಿಸುವಂತಹ ಒಂದೇ ಒಂದು ಕಾರ್ಯ ಅನ್ನುವಂಥದ್ದು ಆತನನ್ನು ಸ್ತುತಿಸುವಂಥದ್ದು, ಆತನನ್ನು ಆರಾಧಿಸುವಂಥದ್ದು, ಆತನಿಗೆ ಸಲ್ಲತಕ್ಕ ಮಹಿಮೆಯನ್ನು, ಸಲ್ಲತಕ್ಕ ಘನತೆಯನ್ನು ಸಲ್ಲಿಸುವಂಥದ್ದು ಆಗಿರುವಂಥದ್ದಾಗಿದೆ. ಕಾರಣ ನಾವು ಇದಕ್ಕೆ ಪ್ರಾಪ್ತರಲ್ಲದವರು, ಯೋಗ್ಯರಲ್ಲದವರು, ಅಪ್ರಾಪ್ತರು, ಗಣನೆಗೆ ಬಾರದವರು. ಆದರೆ ಯೇಸುಸ್ವಾಮಿ ತಂದೆಯಾದ ದೇವರು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಕೊಟ್ಟು ದೇವರ ಮಕ್ಕಳೆಂಬ ಪದವಿಯಲ್ಲಿ ನಮ್ಮನ್ನು ಇರಿಸಿರುವಂಥದ್ದು ನಾವು ಆತನನ್ನು ಆರಾಧಿಸುವಂಥವರಾಗಿರಬೇಕು ಎಂಬುದಕ್ಕಾಗಿ. ದೇವರು ಮನುಷ್ಯರಿಂದ ಎದುರು ನೋಡುವಂತಹ ಏಕೈಕ ಕಾರ್ಯ ಆತನನ್ನು ಆರಾಧಿಸುವಂಥದ್ದು. ಸೊ ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ಯಜ್ಞ ಯಾಗಾದಿಗಳಲ್ಲ. ಸೊ ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ಕಾಣಿಕೆಯಲ್ಲ. ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ದಶಮ ಭಾಗವೂ ಅಲ್ಲ. ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ಹೃದಯಪೂರ್ವಕವಾದ ಆರಾಧನೆ. 50ನೇ ಕೀರ್ತನೆಯಲ್ಲಿ ಆಸಾಫನು ಹೀಗೆ ಬರೆದಿದ್ದಾನೆ. ಅದರ 9ನೇ ವಾಕ್ಯದಲ್ಲಿ, ನಿಮ್ಮ ಮನೆಗಳಿಂದ ನನಗೆ ಹೋರಿಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಓತಬೇಕಾಗಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಓತಗಳ ರಕ್ತವನ್ನು ಕುಡಿಯುವುದು ಉಂಟು. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪರಾತ್ಮರನಿಗೆ ಸಲ್ಲಿಸಿರಿ. ಕಷ್ಟಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ನೋಡಿ, ಸರ್ವಶಕ್ತನಾದ ದೇವರು ಆಸಾಫನ ಮೂಲಕವಾಗಿ
ಬರೆಸಿರುವಂತಹ ಈ ಒಂದು ಕೀರ್ತನೆಯಲ್ಲಿ ದೇವರು ಮಾನವನಿಂದ, ನೋಡಿ, ಕೀರ್ತನೆ ಎನ್ನುವಂಥದ್ದು ಇಸ್ರಾಯೇಲರು ಅಥವಾ ಯಹೂದ್ಯರು ದೇವರನ್ನು ಆರಾಧಿಸುವುದಕ್ಕೆ ಉಪಯೋಗಿಸುತ್ತಿದ್ದಂತಹ ಒಂದು ಸಂಗ್ರಹ, ಪದ್ಯದ ಸಂಗ್ರಹ. ಸೊ ಇಲ್ಲಿ ಆಸಾಫನ ಮೂಲಕವಾಗಿ ಸರ್ವಶಕ್ತನಾದ ದೇವರು ಹೇಳಿರುವಂಥದ್ದು, ಸೊ ನನಗೆ ಬೇಕಾಗಿರುವಂಥದ್ದು ನಿಮ್ಮ ಹೋರಿಗಳಲ್ಲ, ನನಗೆ ಬೇಕಾಗಿರುವಂಥದ್ದು ನಿಮ್ಮ ಹೋತಗಳಲ್ಲ, ಸೊ ನನಗೆ ಬೇಕಾಗಿರುವಂಥದ್ದು ಸ್ತುತಿ ಯಜ್ಞ. ಸೊ ದೇವರು ನಮ್ಮಿಂದ ಬಯಸುವಂತಹ ಒಂದೇ ಒಂದು ಕಾರ್ಯ, ದೇವರಿಗೆ ಸ್ತೋತ್ರಗಳನ್ನು, ಸ್ತುತಿಗಳನ್ನು ಅರ್ಪಿಸುವಂಥದ್ದು. ಇದೇ ಕೀರ್ತನೆಯ 23ನೇ ವಾಕ್ಯದಲ್ಲಿ ಆಸಾಫನು ಬರೆದಿರುವಂಥದ್ದು, ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಸೊ ದೇವರಿಗೆ ನಾವು ಕೊಡುವಂತಹ ಗೌರವ ಅನ್ನುವಂಥದ್ದು ಆತನನ್ನು ಸ್ತುತಿಸುವಂಥದ್ದಾಗಿದೆ, ಆತನನ್ನು ಮಹಿಮೆ ಪಡಿಸುವಂಥದ್ದಾಗಿದೆ. ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳೆಂಬ ಹೆಸರನ್ನು ಪಡೆದುಕೊಂಡಿರುವ ನಾವುಗಳು ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನು ಸಲ್ಲಿಸದೆ ಕೇವಲವಾದ ಬಾಹ್ಯವಾದಂತಹ ಕಾರ್ಯಗಳಲ್ಲಿ ತೃಪ್ತಿಯನ್ನು ಪಡಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ದೇವರು ನನ್ನಿಂದ ನಿನ್ನಿಂದ ಎದುರು ನೋಡುವಂತಹ ದೇವೊಂದು ಕಾರ್ಯ ಆತನನ್ನು ಆರಾಧಿಸುವಂಥದ್ದು. ನೋಡಿ, ದೇವರು ನಮಗೆ 6 ದಿವಸಗಳನ್ನು ಕೊಟ್ಟಿದ್ದಾನೆ. ಈ 6 ದಿವಸಗಳಲ್ಲಿ ನಮಗೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ನಾವು ಮಾಡಿ ಒಂದು ದಿನ ಕರ್ತನಿಗೋಸ್ಕರವಾಗಿ ಮೀಸಲಿಡುವಂಥದ್ದು. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದಲ್ಲಿ ಅದರ ಪ್ರಾರಂಭದ ವಾಕ್ಯಗಳಲ್ಲಿ ನಾವು ನೋಡುವಾಗ 3ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡಿದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಅದೇ ರೀತಿಯಾಗಿ ಇಸ್ರಾಯೇಲ್ ಮಕ್ಕಳನ್ನು ವಾಗ್ದಾನ ದೇಶಕ್ಕೆ ಆತನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅವರಿಗೆ ಪಾಲಿಸುವುದಕ್ಕೆ ದಶಾಜ್ಞೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ದಶಾಜ್ಞೆಗಳಲ್ಲಿ ಒಂದು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. 6 ದಿನಗಳಲ್ಲಿ ಯೆಹೋವನು ಭೂಮಿ, ಆಕಾಶವನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು. ಆದ್ದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ನೋಡಿ, ದೇವರು ಮಾನವನನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಿಟ್ಟಿರುವಂಥದ್ದು ಕೇವಲ
ತನಗೋಸ್ಕರವಾಗಿ ಮಾತ್ರ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ. ಇದು ಅನೇಕರು ನೆನೆಸುವಂಥದ್ದು, ನನ್ನ ಜೀವಿತ ನನಗಾಗಿ ಇರುವಂಥದ್ದಾಗಿದೆ ಎಂಬುದಾಗಿ. ಪ್ರತ್ಯೇಕವಾಗಿ ದೇವರ ಮಕ್ಕಳೆಂಬುದಾಗಿ ಕರೆಸಲ್ಪಡುತ್ತಿರುವಂತಹ ನಾವುಗಳು ನಮಗಾಗಿ ಮಾತ್ರ ಜೀವಿಸುವಂಥವರಾಗಿ ಮಾರ್ಪಟ್ಟಿದ್ದೇವೆ. ಮಾನವ ಜೀವನದ ಮುಖ್ಯ ಗುರಿ, ದೌತ್ಯ ಅನ್ನುವಂಥದ್ದು ದೇವರೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನು ಬೆಳೆಸುವಂಥದ್ದಾಗಿದೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಸಂಜೆಯ ತಂಗಾಳಿಯಲ್ಲಿ ಯೆಹೋವನು ತೋಟದೊಳಗೆ ಇಳಿದು ಬಂದನು ಎಂಬುದಾಗಿ. ಮಾನವ ಸೃಷ್ಟಿಯ ಮೂಲ ಉದ್ದೇಶ ದೇವರೊಂದಿಗೆ ಒಂದು ವೈಯಕ್ತಿಕವಾದ ಸಂಬಂಧವನ್ನು ಬೆಳೆಸುವಂಥದ್ದು. ಆದರೆ ಕಾಲಕ್ರಮೇಣ ಇವತ್ತು ಪ್ರತಿ ಮಾನವನು ತನ್ನದೇ ಆದಂತಹ ಆಶಾಪಾಶಗಳಿಗೆ ಒಳಪಟ್ಟು ದೇವರೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ಆಗದೆ ತನ್ನದೇ ಆದ ಲೋಕದಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ದೇವರು ನನ್ನಿಂದ ನಿನ್ನಿಂದ ಎದುರು ನೋಡುವಂತಹ ಏಕೈಕ ಕಾರ್ಯ ಅನ್ನುವಂಥದ್ದು, ನಾವು ದೇವರೊಂದಿಗೆ ಒಂದು ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟು ಆತನೊಂದಿಗೆ ಸಮಯಗಳನ್ನು ಕಳೆಯುವಂಥದ್ದು. ಆದುದರಿಂದಲೇ ಇಲ್ಲಿ ಆಸಾಫನು ತನ್ನ ಕೀರ್ತನೆಯಲ್ಲಿ ಬರೆದಿರುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. 103ನೇ ಕೀರ್ತನೆಯಲ್ಲಿ ದಾವೀದನು ಈ ರೀತಿಯಾಗಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ದೇವರು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ ಆರಾಧನೆ ಎನ್ನುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ದೇವರು ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವ ಎಂಬುದನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆರಾಧನೆ ಎನ್ನುವಂಥದ್ದು ಕೇವಲ 2 ತಾಸು ಸಭಾ ಕಟ್ಟಡದಲ್ಲಿ ಕುಳಿತುಕೊಂಡು ಮನೆಗೆ ಹೋಗುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಮನನ ಮಾಡಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ ಆರಾಧನೆ ಅನ್ನುವಂಥದ್ದು. ಇಂದು ನಾವು ಆತನ ಸನ್ನಿಧಾನದಲ್ಲಿ ಸೇರಿ ಬಂದಿರುವಾಗ ದೇವರು ಮಾಡಿದಂತಹ ಉಪಕಾರಗಳನ್ನು ಮೆಲುಕು ಹಾಕಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರುವ
ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಮಾರ್ಕನು ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯದ 46ರಿಂದ 52 ವಾಕ್ಯ. ಮಸೀಯನ ಯುಗದ ಹೊಸ ದೃಷ್ಟಿಕೋನ. ಈ ಒಂದು ಭಾಗವನ್ನು 3 ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯದ 29ರಿಂದ 34 ವಾಕ್ಯಗಳಲ್ಲಿ, ಲೂಕನು ಬರೆದ ಸುವಾರ್ತೆ ಅದರ 18ನೇ ಅಧ್ಯಾಯದ 35ರಿಂದ 43 ವಾಕ್ಯಗಳಲ್ಲೂ ಈ ಕಾರ್ಯಗಳನ್ನು ಸುವಾರ್ತಿಕರು ಬರೆದಿರುವುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ ಮತ್ತು ಲೂಕನು ಬರೆದ ಸುವಾರ್ತೆಯಲ್ಲಿ ಅಲ್ಲಿ ಉಪಯೋಗಿಸಿರುವಂತಹ ಒಂದು ಪದ ಪ್ರಯೋಗ ಅನ್ನುವಂಥದ್ದು ಒಬ್ಬ ಕುರುಡನು ಎಂಬುದಾಗಿ. ಲೂಕನ ಸುವಾರ್ತೆ ಅದರ 18ನೇ ಅಧ್ಯಾಯದ 35ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆ ಅದರ 20ನೇ ಅಧ್ಯಾಯದಲ್ಲಿಯೂ ನಾವು ಕಾಣುವಂತಹ ಪದ ಪ್ರಯೋಗ ಅನ್ನುವಂಥದ್ದು, ಅವರು ಯೆರಿಕೋವಿನಿಂದ ಹೊರಟು ಹೋಗುತ್ತಿರುವಾಗ ಜನರ ದೊಡ್ಡ ಗುಂಪು ಆತನ ಹಿಂದೆ ಹೋಯಿತು. ಆಗ ದಾರಿಯ ಮಗ್ಗುಲಲ್ಲಿ ಕೂತಿದ್ದ 2 ಕುರುಡರು ಎಂಬುದಾಗಿ. ಆದರೆ ಮಾರ್ಕನು ಈ ಒಂದು ಸಂಭವವನ್ನು ಬಹಳ ವಿವರವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 46ನೇ ವಾಕ್ಯದಲ್ಲಿ ಮಾರ್ಕನು ಈ ಒಂದು ಸಂಭವದ ಕುರಿತಾಗಿ ಬರೆದಿರುವಂಥದ್ದು. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಇಲ್ಲಿ ಮಾರ್ಕನು ಬಹಳ ಸ್ಪಷ್ಟವಾಗಿ ಆ ವ್ಯಕ್ತಿ ಯಾರೆಂಬುದನ್ನು ತಿಳಿಸುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ನಾವು ಕಲಿಯುವುದಕ್ಕೆ ಉದ್ದೇಶಿಸಿರುವಂಥದ್ದು ಕೇವಲ ಯೇಸುಸ್ವಾಮಿ ಒಬ್ಬ ಕುರುಡನಿಗೆ ದೃಷ್ಟಿಯನ್ನ ಕೊಟ್ಟನು ಎಂಬುವಂಥದ್ದಲ್ಲ. ನೋಡಿ, 46ನೇ ವಾಕ್ಯ ಪ್ರಾರಂಭವಾಗುವಂಥದ್ದು, ಅವರು ಯೆರಿಕೋವಿಗೆ ಬಂದರು. ಹೀಗಿರುವಾಗ ಅವರ ಯಾತ್ರೆಯ ಪ್ರಾರಂಭ ಎಲ್ಲಿಂದ ಎಲ್ಲಿಗೆ ಅನ್ನುವಂಥದ್ದನ್ನು ಒಂದು ಸಾರಿ ನಾವು ತಿಳುಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ಅವರು ಯೆರೂಸಲೇಮಿನ ದಾರಿಯನ್ನ ಹಿಡಿದು ಹೋಗುತ್ತಿರುವಾಗ, ಆಮೇಲೆ ಅವರು ಯೆರಿಕೋವಿಗೆ ಬಂದರು. 46ನೇ ವಾಕ್ಯ ನೋಡಿ, ಯೇಸು ಸ್ವಾಮಿ ತಾನು ನಿರ್ವಹಿಸಬೇಕಾದ ದೌತ್ಯವನ್ನ ಪೂರೈಸುವುದಕ್ಕಾಗಿ ಆತನು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿಕೊಂಡು ತನ್ನ ಯಾತ್ರೆಯನ್ನ ಪ್ರಾರಂಭಿಸಿದನು. ಯೇಸು ಸ್ವಾಮಿಯ ಸೇವೆಯನ್ನ
ಮೂರು ವಿಧವಾಗಿ ನಾವು ವಿಂಗಡಿಸಿ ಕಲಿಯಬಹುದಾಗಿದೆ. ಒಂದು, ಯೇಸುಸ್ವಾಮಿಯ ಗಲಿಲಾಯದ ಸೇವೆ. ತನ್ನ ಸೇವೆಯ ಪ್ರಾರಂಭವನ್ನು ನಾವು ಆತನು ಗಲಿಲಾಯದಲ್ಲಿ ಪ್ರಾರಂಭಿಸಿರುವಂಥದ್ದಾಗಿ ನಾವು ಸುವಾರ್ತೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 23ನೇ ವಾಕ್ಯದಲ್ಲಿ, ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿ ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ತರದ ರೋಗಗಳನ್ನು ಎಲ್ಲ ತರದ ಬೇರೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂಬುದಾಗಿ. ಗಲಿಲಾಯದಿಂದ ಪ್ರಾರಂಭವಾದಂತಹ ಸೇವೆ ತದನಂತರ ಯೆಹೂದಕ್ಕೆ ಕಾಲಿಟ್ಟು ಅಲ್ಲಿಯೂ ಸಹ ತನ್ನ ಸೇವಾ ಕಾರ್ಯಗಳನ್ನು ಮುಗಿಸಿ ಕಡೆಯದಾಗಿ ಆತನು ಯೆರೂಸಲೇಮಿನ ಕಡೆಗೆ ಪ್ರಯಾಣ ಬಳಸುವಂಥದ್ದನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆ ಅದರ 10ನೇ ಅಧ್ಯಾಯದ 32ನೇ ವಾಕ್ಯದಿಂದ 34 ವಾಕ್ಯಗಳಲ್ಲಿ ಅವರು ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ನಡೆಯುತ್ತಿರುವಾಗ ತನ್ನ ಶಿಷ್ಯರನ್ನ ಕರೆದು 3ನೇ ಬಾರಿ ತನ್ನ ಮರಣ ಪುನರುತ್ಥಾನದ ಕುರಿತಾಗಿ ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ. ನೋಡಿ, ಅದರ 33ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡುಕೊಡುವರು. ಅವರು ಅವನಿಗೆ ಮರಣದಂಡನೆಯನ್ನ ವಿಧಿಸಿ ಅವನನ್ನು ಅನ್ಯರ ಕೈಗೆ ಒಪ್ಪಿಸುವರು. ಇವರು ಅವನನ್ನು ಹಾಸ್ಯ ಮಾಡುವರು, ಅವನ ಮೇಲೆ ಉಗುಳುವರು, ಅವನನ್ನು ಕೊರಡೆಗಳಿಂದ ಒಡೆಯುವರು, ಕೊಂದು ಹಾಕುವರು. ಅವನು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರುವನು. ಅಂದ್ರೆ ಯೆರೂಸಲೇಮಿನಲ್ಲಿ ತನಗೆ ಸಂಭವಿಸಲಿರುವ ಕಾರ್ಯಗಳನ್ನ ಮುಂಚಿತವಾಗಿ ಅರಿತಿದ್ದಂತಹ ಯೇಸು ಎಳೆಯಾಗಿ ಅದನ್ನ ವಿವರಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಯೇಸುಸ್ವಾಮಿಯ ಯೆರೂಸಲೇಮಿನ ಕಡೆಗಿನ ಪ್ರಯಾಣ ತಂದೆಯಾದ ದೇವರು ತನಗೆ ವಹಿಸಿದ ದೌತ್ಯದ ಪೂರ್ತೀಕರಣದ ಸೇವೆಯಾಗಿತ್ತು. ಇದನ್ನು ಮುಂಚಿತವಾಗಿ ಮನಗಂಡಂತಹ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ಯೆರೂಸಲೇಮಿನಲ್ಲಿ ನನಗೆ ಸಿದ್ಧವಾಗಿರುವಂಥದ್ದು ಅತ್ಯಂತ ಘೋರವಾದಂತಹ ಕಾರ್ಯಗಳು. ಸೊ ಹೀಗೆ ಯೇಸುಸ್ವಾಮಿ ತಂದೆಯಾದ ದೇವರು ತನಗೆ ವಹಿಸಿದ ದೌತ್ಯವನ್ನ ಪೂರೈಸುವುದಕ್ಕಾಗಿ ಹೋಗುತ್ತಿರುವಾಗ ಆತನು ಯೆರಿಕೋವಿಗೆ ಬಂದು ಅಲ್ಲಿಂದ ತನ್ನ ಪ್ರಯಾಣವನ್ನ ಪ್ರಾರಂಭಿಸಿದ. ಯೇಸುಸ್ವಾಮಿಯ ಐಹಿಕ ಸೇವೆಯ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು, ಯೇಸುಸ್ವಾಮಿ ಹೋಗುತ್ತಿದ್ದಂತಹ ಸ್ಥಳಗಳಲ್ಲಿ ಆತನನ್ನ ಒಂದು ದೊಡ್ಡ ಜನರ ಗುಂಪು ಪ್ರತಿನಿತ್ಯವೂ ಹಿಂಬಾಲಿಸುವಂಥದ್ದಾಗಿತ್ತು. ಪ್ರತ್ಯೇಕವಾಗಿ ಯೆರೂಸಲೇಮಿನಲ್ಲಿ ಪಸ್ಕ ಹಬ್ಬದ ಜಾತ್ರೆ ನಡೆಯುವುದಕ್ಕೆ ಇರುವುದರಿಂದ ಇಸ್ರಾಯೇಲಿನ ವಿವಿಧ ಸ್ಥಳಗಳಲ್ಲಿ ವಾಸಿಸುತ್ತಿದ್ದಂತಹ ಪ್ರತಿಯೊಬ್ಬ ಗಂಡಸರು ಯೆರೂಸಲೇಮಿನ ಕಡೆಗೆ ಪ್ರಯಾಣವನ್ನ ಬಳಸುವಂತವರಾಗಿದ್ದರು. ಯೇಸುವು ಯೆರೂಸಲೇಮಿನ ಕಡೆಗೆ ಪ್ರಯಾಣವನ್ನು ಬಳಸುತ್ತಿರುವಾಗ ಒಂದು ದೊಡ್ಡ ಗುಂಪು ಜನ ಹಾದು ಹೋಗುವಂಥದ್ದು.
ಸೊ ಹೀಗೆ ಹಾದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ದಾರಿಯ ಮಗ್ಗುಲಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡುವಂತವನಾಗಿದ್ದಾನೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಮತ್ತಾಯನು ಅಥವಾ ಲೂಕನು ಆ ವ್ಯಕ್ತಿ ಯಾರೆಂಬುದಾಗಿ ಸ್ಪಷ್ಟವಾಗಿ ಹೇಳದೇ ಇದ್ದಾಗ, ಮಾರ್ಕನು ಆ ವ್ಯಕ್ತಿ ಯಾರೆಂಬುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿರುವಂಥದ್ದಾಗಿ ನೋಡುತ್ತೇವೆ. ತಿಮಾಯನ ಮಗನಾದ ಬರ್ತಿಮಾಯನು. ನೋಡಿ, ಯೇಸುಸ್ವಾಮಿಯ ಹಿನ್ನೆಲೆ, ಯೇಸುಸ್ವಾಮಿ ಹೋಗುತ್ತಿರುವಂತಹ ಉದ್ದೇಶ, ತನ್ನ ಉದ್ದೇಶವನ್ನು ತನ್ನ ಶಿಷ್ಯರಿಗೆ ತಿಳಿಯಪಡಿಸಿದ್ದಾನೆ. ಈ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಜನರು ಹಾದು ಹೋಗುತ್ತಿರುವಾಗ, ಯೇಸು ಹಾದು ಹೋಗುತ್ತಿರುವಾಗ, ಕುರುಡನಾದ ಬರ್ತಿಮಾಯನು ಯೇಸು ಈ ಮಾರ್ಗದ ಮೂಲಕ ಹಾದು ಹೋಗುತ್ತಿರುವಂಥದ್ದನ್ನ ಕೇಳಿ ಅವನು ಕೂಗುವಂಥದ್ದು, ದಾವೀದನ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು. ದಾವೀದನ ಕುಮಾರನೇ ಅರ್ಥ ಮಸ್ಸೀಯನೇ, ಅಭಿಷೇಕಿಸಲ್ಪಟ್ಟವನೇ, ರಕ್ಷಕನೇ, ವಿಮೋಚಕನೇ. ನೋಡಿ, ತನ್ನ ಭಾಗ್ಯವಾದ ಕಣ್ಣುಗಳು ಕಾಣದೇ ಇದ್ದಾಗ್ಯೂ ನಜರೇತಿನ ಯೇಸು ಎಂಬ ಪದವನ್ನ ತಾನು ಕೇಳಿದಾಗ, ಈ ನಜರೇತಿನ ಯೇಸು ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಸಲ್ಪಟ್ಟಂತಹ ಮಸ್ಸೀಯನು ಎಂಬುದನ್ನ ಆತ ಗ್ರಹಿಸಿದ. ಆದುದರಿಂದಲೇ ಆತನು ಕರೆದಂಥದ್ದು ದಾವೀದನ ಕುಮಾರನೇ, ಅಂದರೆ ಮಸ್ಸೀಯನೇ, ಯೇಸುವೆ, ರಕ್ಷಕನೇ, ಕರ್ತನೇ. ನೋಡಿ, ಯೇಸು ಸ್ವಾಮಿಯ ದೌತ್ಯದ ಗುರಿ, ಆತನು ಹಾದು ಹೋಗುತ್ತಿರುವಂತಹ ಸೇವೆಯ ಕಾಠಿಣ್ಯ. ಈತ ಕೂಗಲು ಪ್ರಾರಂಭಿಸಿದಾಗ ಅನೇಕರು ಅವನನ್ನ ಗದರಿಸಿದರು, ಸುಮ್ಮನಿರಲು ಹೇಳಿದರು. ಕಾರಣ, ಶಿಷ್ಯರಿಗೆ ಗೊತ್ತು ಆತ ಹೋಗುತ್ತಿರುವಂತಹ ಉದ್ದೇಶ ಏನೆಂಬುದಾಗಿ. ಆದರೆ ಈ ಬರ್ತಿಮಾಯನು ಜನರ ಗದರಿಕೆಯ ಮಾತುಗಳಿಗೆ ಲಕ್ಷ್ಯ ಕೊಡದೆ ತಿರುಗಿ ಮತ್ತಷ್ಟು ಕೂಗಿಕೊಂಡ. ಪ್ರಿಯರೇ, ಯೇಸು ಸ್ವಾಮಿ ತಾನು ಯೆರೂಸಲೇಮಿನಲ್ಲಿ ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಯಿಂದ ವಿಚಾರಣೆಗೆ ಒಳಪಟ್ಟವನಾಗಿ, ರೋಮನ್ನರ ಕೈಯಿಂದ ಅಪಹಾಸ್ಯ ಮಾಡಲ್ಪಟ್ಟವನಾಗಿ, ಕೊರಡೆಗಳಿಂದ ಒಡಿಸಲ್ಪಟ್ಟವನಾಗಿ, ಆತನು ಶಿಲುಬೆಯ ಮೇಲೆ ಮರಣವನ್ನ ಅನುಭವಿಸುವುದಕ್ಕೆ ಹೋಗುತ್ತಿರುವಂತಹ ಆ ಒಂದು ಗಳಿಗೆಯಲ್ಲಿಯೂ ಸಹ ಒಬ್ಬ ಕುರುಡನಾದಂತಹ ಬರ್ತಿಮಾಯನ ವಿಜ್ಞಾಪನೆಯ ಶಬ್ದವನ್ನ ಕೇಳಿದಾಗ
ಆತ ಅಲ್ಲಿ ನಿಂತ. ಮಸ್ಸೀಯನ ಯುಗ ಒಂದು ಹೊಸ ಆರಂಭವಾಗಿತ್ತು. ನೋಡಿ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ವಾಸಿಸುತ್ತಿದ್ದಂತಹ ಕಾಲದಲ್ಲಿ ಯೆಹೋವ ದೇವರು ಮೋಶೆಯನ್ನ ಅವರ ವಿಮೋಚಕನಾಗಿ ಎಬ್ಬಿಸಿ ಮೋಶೆಯ ನಾಯಕತ್ವದಲ್ಲಿ ಅವರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಅಬ್ರಹಾಮನಿಗೆ, ಇಸಹಾಕನಿಗೆ, ಯಾಕೋಬನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಕಾನಾನ್ ದೇಶಕ್ಕೆ ಅವರನ್ನ ನಡೆಸುವುದಕ್ಕೆ ತೀರ್ಮಾನಿಸಿದ. ಮಸ್ಸೀಯನ ಯುಗ ಅನ್ನುವಂಥದ್ದು ದಾಸತ್ವದಿಂದ ಬಿಡುಗಡೆ ಮಾಡಿ ಸ್ವಾತಂತ್ರ್ಯಕ್ಕೆ ನಮ್ಮನ್ನ ನಡೆಸುವಂಥದ್ದು. ಮತ್ತೊಂದು ಆವರ್ತಿ ಹೇಳ್ತೇನೆ, ಮಸ್ಸೀಯನ ಯುಗ ಅನ್ನುವಂಥದ್ದು ಪಾಪದ ದಾಸತ್ವದಿಂದ ನಮ್ಮನ್ನ ಬಿಡುಗಡೆ ಮಾಡಿ ಸ್ವಾತಂತ್ರ್ಯದಲ್ಲಿ ನಮ್ಮನ್ನ ನಡೆಸುವಂಥದ್ದು. ಯಾವ ರೀತಿಯಾಗಿ ಹಳೆ ಉಡಂಬಡಿಕೆಯಲ್ಲಿ ಐಗುಪ್ತದ ದಾಸತ್ವದಿಂದ ಇಸ್ರಾಯೇಲರನ್ನ ಬಿಡಿಸಿ ಕಾನಾನ್ ದೇಶಕ್ಕೆ ಮೋಶೆಯ ನಾಯಕತ್ವದಲ್ಲಿ ಯೆಹೋವನು ಅವರನ್ನ ಬಿಡಿಸಿದನು, ಹಾಗೆಯೇ ಹೊಸ ಒಡಂಬಡಿಕೆಯ ದೇವಜನರಾದ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ತನ್ನ ಶಿಲುಬೆಯ ಮೂಲಕ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡುಗಡೆ ಮಾಡಿ ಒಂದು ಹೊಸ ಸ್ವಾತಂತ್ರ್ಯದಲ್ಲಿ ನಮ್ಮನ್ನು ನಡೆಸುವಂಥದ್ದು. ಈ ಮಸೀಯನ ಯುಗದ ಭಾಗ ಅನ್ನುವಂಥದ್ದು ಅಥವಾ ಮಸೀಯನ ಯುಗದ ಆರಂಭ ಅನ್ನುವಂಥದ್ದು ದೇವರಿಂದ ದೂರ ಹೋದಂತಹ ಮನುಷ್ಯರನ್ನ ದೇವರೊಂದಿಗೆ ಒಂದುಗೂಡಿಸುವಂಥದ್ದಾಗಿದೆ. ಅಥವಾ ದಾಸತ್ವದಿಂದ ಬಿಡುಗಡೆ ಮಾಡಿ ಸ್ವತಂತ್ರದಲ್ಲಿ ಅವನನ್ನ ನಡೆಸುವಂಥದ್ದು. ಅಂಧಕಾರದಿಂದ ಅವನನ್ನ ಬಿಡುಗಡೆ ಮಾಡಿ ಬೆಳಕಿನಲ್ಲಿ ಅವನನ್ನ ನಡೆಸುವಂಥದ್ದು. ಇದು ಮಸೀಯನ ಯುಗದ ಹೊಸ ಆರಂಭ. ಲೂಕನ ಬರೆದ ಸುವಾರ್ತೆ ಯೋಹಾನನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನ ಕರೆದು ಅವರನ್ನ ಯೇಸುವಿನ ಬಳಿಗೆ ಕಳುಹಿಸುವಂಥದ್ದಾಗಿ ನೋಡುತ್ತೇವೆ. ಅಲ್ಲಿ ನಾವು ನೋಡುವಂತಹ ಒಂದು ಮಾತು, ಯೋಹಾನನ ಶಿಷ್ಯರು ನಡೆದ ಸಂಗತಿಗಳನ್ನೆಲ್ಲ ಅವನಿಗೆ ತಿಳಿಸಲು ಏನಾಯ್ತಲ್ಲಿ? ಯೇಸು ಸ್ವಾಮಿ ನಾಯಿನೆಂಬ ಊರಿಗೆ ಹೋದಾಗ ಊರಿನವರು ಸತ್ತಂತಹ ಒಬ್ಬ ಯವನಸ್ಥನನ್ನ ಹೊತ್ತುಕೊಂಡು ಬರ್ತಾ ಇದ್ರು. ಆಕೆ ವಿಧವೆ, ಇದ್ದಂತಹ ಒಬ್ಬ ಮಗ. ಯೇಸು ಸ್ವಾಮಿ ಆಕೆಯನ್ನ ಕಂಡು ಆಕೆಯನ್ನ ಕನಿಕರಿಸಿ ಚಟ್ಟನ ಬಳಿಗೆ ಬಂದು
ಆ ಚಟ್ಟವನ್ನ ಮುಟ್ಟಿದಾಗ ಚಟ್ಟವನ್ನ ಒತ್ತಂತವರು ನಿಂತುಕೊಂಡ್ರು. ಯೇಸು ಸ್ವಾಮಿ ಯೌವನಸ್ಥನೇ ಏಳು ಎಂದು ಹೇಳುತ್ತೇನೆ ಅನ್ನಲು ಅವನು ಎದ್ದು ಕೂತುಕೊಂಡ. ಆಗ ಜನರು, ಮಹಾಪ್ರವಾದಿಯು ನಮ್ಮಲ್ಲಿ ಎದ್ದಿದ್ದಾನೆ, ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವರಾದರೂ ಈ ವಾರ್ತೆಯು ಯೂದಾಯದಲ್ಲಿಯೂ ಸುತ್ತಲಿರುವ ಎಲ್ಲ ಪ್ರಾಂತ್ಯದಲ್ಲಿಯೂ ಹಬ್ಬಿತು. ಯೇಸುವಿನ ಯೂದಾಯದ ಸೇವೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಕಾರ್ಯ. ಸೊ ಈ ಕಾರ್ಯವನ್ನ ಯೋಹಾನನ ಶಿಷ್ಯರು ಯೋಹಾನನಿಗೆ ತಿಳಿಸಿದಾಗ ಯೋಹಾನನು ತನ್ನ 2 ಶಿಷ್ಯರನ್ನ ಕರೆದು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಬರಬೇಕಾದವನು ನೀನು, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕು. ಸೊ ಈ ಒಂದು ಪ್ರಶ್ನೆಯನ್ನ ಕೇಳುವುದಕ್ಕೆ ಕಾರಣ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಒಂದು ಪ್ರವಾದನಾ ವಾಕ್ಯವನ್ನು ಈ ರೀತಿಯಾಗಿ ಹೇಳಿಸಿದ್ದಾನೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಸೊ ಈ ಪ್ರವಾದನಾ ವಾಕ್ಯವನ್ನ ಎದುರು ನೋಡುತ್ತಿದ್ದಂತಹ ಯಹೂದ್ಯರು, ಕಾರಣ ಯೋಹಾನನು ತನ್ನ ಸೇವೆಯ ಕಾಲದಲ್ಲಿ ಆತನು ಸೇವೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯೋಹಾನನು ಹೇಳಿರುವಂತಹ ಒಂದು ಮಾತು, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 27ನೇ ವಾಕ್ಯ, ಆತನ ಕೆರದ ಬಾರನ್ನ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂದನು. ಅಂದ್ರೆ ಪ್ರತಿಯೊಬ್ಬರು ಆ ವಿಮೋಚಕನ ಬರೋಣಕ್ಕೋಸ್ಕರವಾಗಿ ಕಾತುರದಿಂದ ಕಾಯುವಂತವರಾಗಿದ್ದರು. ಇಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭಿಸಿ ಮುಂದಕ್ಕೆ ಹೋಗುವಂತಹ ಕಾಲದಲ್ಲಿ ಯೋಹಾನನ ಶಿಷ್ಯರು ಯೇಸು ಸ್ವಾಮಿ ಮಾಡಿದಂತಹ ಅದ್ಭುತಗಳ ಕುರಿತಾಗಿ ಯೋಹಾನನಿಗೆ ತಿಳಿಯಪಡಿಸಿದಾಗ ಯೋಹಾನನು ಕೇಳುವಂಥದ್ದು, ಬರಬೇಕಾದವನು ನೀನು. ಅದಕ್ಕೆ ಯೇಸು ಸ್ವಾಮಿಯ ಉತ್ತರ ಅನ್ನುವಂಥದ್ದು, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆಯು ಸಾರಲ್ಪಡುತ್ತದೆ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಮಸೀಯನ ಯುಗದ ಆರಂಭ ಅನ್ನುವಂಥದ್ದು ಅಂಧಕಾರದಲ್ಲಿರುವಂಥವರು, ಪಾಪದಲ್ಲಿರುವಂಥವರು, ದಾಸತ್ವದಲ್ಲಿರುವಂಥವರಿಗೆ ಸ್ವಾತಂತ್ರ್ಯವನ್ನ ಕೊಡುವಂಥದ್ದಾಗಿತ್ತು. ಆದುದರಿಂದಲೇ ಯೋಹಾನನು ಬರಬೇಕಾದಂಥವನು ನೀನು ಎಂಬ ಪ್ರಶ್ನೆಯನ್ನ ಕೇಳಿದಾಗ, ಕಾರಣ ಮೋಶೆ ತನ್ನ ಸೇವೆಯ ಕಾಲದಲ್ಲಿ ಹೇಳಿರುವಂಥದ್ದು, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನು ಎಬ್ಬಿಸ್ತಾನೆ. ಪ್ರತಿಯೊಬ್ಬ ಯಹೂದ್ಯನ ನಿರೀಕ್ಷೆ ಎನ್ನುವಂಥದ್ದು ಮಸ್ಸಿಯನ ಆಗಮನವಾಗಿತ್ತು. ಮಸಿಯನ ಆಗಮನವನ್ನ ಬಹಳ ಕಾತುರದಿಂದ ಕಾಯುವಂತವರಾಗಿದ್ದರು ಪ್ರತಿಯೊಬ್ಬ ಯಹೂದ್ಯನು. ಆದರೆ ಇಲ್ಲಿ ಯೋಹಾನನು ಕೇಳುವಂಥದ್ದು, ಬರಬೇಕಾದಂಥವನು ಮೋಶೆ ಹೇಳಿದಂತಹ ವ್ಯಕ್ತಿ ನೀನೇ ಆಗಿದ್ದೀಯೋ. ನೋಡಿ, ಅಪೊಸ್ತಲನಾದ ಪೇತ್ರನು ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದಲ್ಲಿ ಇದರ ಕುರಿತಾಗಿ ಹೇಳಿರುವಂಥದ್ದು. ಅದರ 22ನೇ ವಾಕ್ಯದಲ್ಲಿ ಮೋಶೆಯು ಹೇಳಿದ್ದೇನೆಂದರೆ,
ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ಏರ್ಪಡಿಸುವನು. ಆತನು ನಿಮಗೆ ಹೇಳುವ ಎಲ್ಲ ಮಾತುಗಳಿಗೆ ಕಿವಿಗೊಡಬೇಕು. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ. ಅದೇ ಪ್ರವಾದಿ ಮೋಶೆ ಹೇಳಿದಂತಹ ಆ ಮಸ್ಸಿಯನು ಯೇಸು ಕ್ರಿಸ್ತನು ಎಂಬುದಾಗಿ ಇಲ್ಲಿ ಪೇತ್ರನು ದೃಢವಾಗಿ ಹೇಳುವಂಥದ್ದಾಗಿ ನೋಡುತ್ತೇವೆ. ನೋಡಿ, ನಾವು ಓದಿದ ವಾಕ್ಯದಲ್ಲಿ ತಿಮಾಯನ ಮಗನಾದ ಬರ್ತಿಮಾಯನು, ಆತನು ಒಬ್ಬ ಕುರುಡನಾಗಿದ್ದಾಗ್ಯೂ ಆ ಮಾರ್ಗವಾಗಿ ಆತನು ಯೇಸು ಸ್ವಾಮಿ ಹೋಗುವಂಥದ್ದನ್ನ ಕೇಳಿದಾಗ ಆತನು ಕೂಗುವಂಥದ್ದು, ನಜರೇ ದಾವೀದನ ಕುಮಾರನೇ, ಅಂದ್ರೆ ಮಸ್ಸಿಯನೇ. ಮಸ್ಸಿಯನ ಯುಗದ ಆರಂಭ ಅನ್ನುವಂಥದ್ದು ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಅಂಧಕಾರದಲ್ಲಿರುವಂಥವರಿಗೆ ಬೆಳಕನ್ನ ಕೊಡುವಂಥದ್ದು. ಇಲ್ಲಿ ನಾವು ನೋಡುವಂಥದ್ದು ಬರ್ತಿಮಾಯನು ಜನರ ಮಾತಿಗೆ ಕಿವಿಗೊಡದೆ ಮತ್ತಷ್ಟು ಕೂಗಿಕೊಳ್ಳಲು ಯೇಸು ಸ್ವಾಮಿ ನಿಂತು ಅವನನ್ನ ಕರೆದು ಅವರಿಗೆ ಹೇಳುವಂಥದ್ದು, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ? ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನೋಡಿ, ಅವನ ವಿನಂತಿ ಅನ್ನುವಂಥದ್ದು, ಯೇಸುವೆ ನನಗೆ ಕಣ್ಣು ಬರುವಂತೆ ಮಾಡಬೇಕು. ನನಗೆ ಕಣ್ಣು ಬರುವಂತೆ ಮಾಡಬೇಕು. ನಾನು ಅಂಧಕಾರದ ಯುಗದಲ್ಲಿ ಜೀವಿಸ್ತಾ ಇದ್ದೇನೆ. ನನಗೆ ಬೆಳಕಿನ ಯುಗದಲ್ಲಿ ನಡಿಬೇಕು. ನಾನು ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ. ನನಗೆ ಪಾಪದಿಂದ ಬಿಡುಗಡೆ ಬೇಕು. ನಾನು ಸೈತಾನನ ಅಧೀನದಲ್ಲಿದ್ದೇನೆ. ನನಗೆ ಸೈತಾನನ ಅಧೀನದಿಂದ ಬಿಡುಗಡೆ ಬೇಕು. ಮಸ್ಸಿಯನ ಯುಗದ ಆರಂಭ ಅನ್ನುವಂಥದ್ದು ಪಾಪದಿಂದ, ಅಂಧಕಾರದಿಂದ ಬಿಡುಗಡೆಯಾಗಿ ಕ್ರಿಸ್ತನೊಂದಿಗೆ ನಡೆಯುವಂಥದ್ದಾಗಿದೆ. ಇಂದು ಅನೇಕರು ಮಸ್ಸಿಯನನ್ನ, ಯೇಸು ಕ್ರಿಸ್ತನನ್ನ ಕೇವಲ ಆರ್ಥಿಕತೆಗಾಗಿ ಉಪಯೋಗಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಅನೇಕರು ಸಭೆಗಳಿಗೆ ಬರುವಂಥದ್ದು, ಪ್ರಾರ್ಥಿಸುವಂಥದ್ದು, ಕಾಣಿಕೆ ಕೊಡುವಂಥದ್ದು ಹೆಚ್ಚಾಗಿ ಏನನ್ನಾದರೂ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ ಮಾತ್ರ. ಆದರೆ ಇಲ್ಲಿ ಬರ್ತಿಮಾಯನು ಈ ನಜರೇತಿನ ಯೇಸು ಮಸ್ಸಿಯನು ಎಂಬುದನ್ನ ಅರ್ಥ ಮಾಡಿಕೊಂಡು ಅವನಿಂದ ಒಂದು ವಿಮೋಚನೆಯನ್ನ ಪಡಕೊಳ್ಳುವಂಥದ್ದಾಗಿ ನಾವು ನೋಡುತ್ತೇವೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವ ಪ್ರಿಯ ದೇವ ಜನರೇ, ನಮ್ಮ ದೈನಂದಿನ ಜೀವಿತದಲ್ಲಿ
ಈ ಮಸ್ಸಿಯನನ್ನ ಯಥಾರ್ಥವಾಗಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ, ನಾಶನದಿಂದ ಬಿಡುಗಡೆ ಮಾಡಿ, ನಿತ್ಯ ರಾಜ್ಯಕ್ಕೆ ನಮ್ಮ ನಡೆಸುವಂಥವನು ಎಂಬ ಮನೋಭಾವದಲ್ಲಿ ಆತನನ್ನ ನಾವು ಆರಾಧಿಸುವಂಥವರಾಗಿದ್ದೇವ. ನೋಡಿ, ಈತನ ಪ್ರಾಯ ನಮಗೆ ಗೊತ್ತಿಲ್ಲ. As soon as he received the sight, so ಯಾವಾಗ ತನ್ನ ಜೀವಿತದಲ್ಲಿ ಆತನು ದೃಷ್ಟಿಯನ್ನ ಪಡಕೊಂಡನು, ತಕ್ಷಣವಾಗಿ ಆತನು ಮಾಡಿದಂಥದ್ದು ತನ್ನ ತಂದೆ ತಾಯಿಗಳನ್ನಾಗಲಿ ತನ್ನ ಬಂಧು ಬಳಗವನ್ನಾಗಲಿ ನೋಡುವುದಕ್ಕೆ ಹೋಗದೆ, ಈ ಫಾಲೋಡ್ ಜೀಸಸ್ ಇನ್ ದ ವೇ. ಆತನು ಯಾತನ ಹಿಂದೆ ಅವನು ಆ ದಾರಿಯಲ್ಲಿ, ಯಾವ ದಾರಿಯಲ್ಲಿ? ಯೇಸು ಸ್ವಾಮಿ ಹೋಗ್ತಾ ಇರುವಂಥದ್ದು ಯೆರೂಸಲೇಮಿಗೆ, ಯೆರೂಸಲೇಮಿನ ಕಡೆಗೆ. ಆತನು ಸಹ, ಯಾರು? ಬತ್ತಿಮಾಯನು ಸಹ ತನ್ನ ಪ್ರಯಾಣವನ್ನ ಪ್ರಾರಂಭಿಸಿದ. ಮಾನಸಾಂತರ ಅನ್ನುವಂಥದ್ದು ಕೇವಲ ಕೆಟ್ಟ ಸ್ವಭಾವಗಳಿಂದ ವಿಮುಕ್ತಿಯನ್ನ ಪಡೆದುಕೊಳ್ಳುವಂಥದ್ದು ಮಾತ್ರವಲ್ಲ. ಮಾನಸಾಂತರ ಅನ್ನುವಂಥದ್ದು ನಾವು ಮಾಡುತ್ತಿರುವ ಕೆಟ್ಟ ಕಾರ್ಯಗಳನ್ನ ಮಾಡದೆ ಇರುವಂಥದ್ದು ಮಾತ್ರವಲ್ಲ. ಯಥಾರ್ಥವಾದ ಮಾನಸಾಂತರ ಅನ್ನುವಂಥದ್ದು ನಮ್ಮ ಹಳೆಯ ಕಾರ್ಯಗಳನ್ನ ತೆಗೆದು ಹಾಕಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದಾಗಿದೆ. ಮಸೀಯನ ಹೊಸ ಯುಗದ ಆರಂಭ ಅನ್ನುವಂಥದ್ದು ಆತನನ್ನ ಹಿಂಬಾಲಿಸುವಂಥದ್ದು. ಇನ್ನು ಅನೇಕರು ಮಸೀಯನನ್ನ ಅಂಗೀಕಾರ ಮಾಡುವುದಕ್ಕೆ ಬಯಸುವಂಥವರಾಗಿದ್ದಾರೆ. ಕಾರಣ, ತಮ್ಮ ಜೀವಿತದಲ್ಲಿ ಕೆಲವು ಆರ್ಥಿಕವಾದಂತಹ, ಶಾರೀರಿಕವಾದಂತಹ ಕೆಲವು ಸ್ವಸ್ಥತೆಗಳನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. ಬತ್ತಿಮಾಯನು ಅದುವರೆಗೂ ಅಂಧಕಾರದಲ್ಲಿ ಬದುಕಿದಂಥ, ಅಕ್ಷರಿಕವಾಗಿ ಅಂಧಕಾರದಲ್ಲಿ ಬದುಕಿದಂತಹ ವ್ಯಕ್ತಿಯಾಗಿದ್ದಾಗ್ಯೂ ಅವರ ಜೀವಿತದಲ್ಲಿ ಅಕ್ಷರಿಕವಾದಂತಹ ಬೆಳಕನ್ನ ಕಂಡಾಗ ಆತನು ಲೋಕವನ್ನ ನೋಡುವುದಕ್ಕೆ, ತನ್ನ ತಂದೆ ತಾಯಿಗಳನ್ನು ನೋಡುವುದಕ್ಕೆ, ತನ್ನ ಬಂಧು ಬಳಗವನ್ನು ನೋಡುವುದಕ್ಕೆ, ತನ್ನ ಮನೆಯನ್ನ ನೋಡುವುದಕ್ಕೆ ಹೋಗದೆ ತನಗೆ ಬೆಳಕನ್ನ ದಯಪಾಲಿಸಿದ ಯೇಸುವನ್ನ ಹಿಂಬಾಲಿಸಲು ಪ್ರಾರಂಭಿಸಿದ. ಈ ಮುಂಜಾನೆಯಲ್ಲಿ ಪ್ರಿಯ ದೇವಜನರೇ, ಮಸೀಯನ ಯುಗದ ಆರಂಭದ ಕುರಿತಾಗಿ ನಾವು ಚಿಂತಿಸುತ್ತಿರುವಾಗ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಈ ಮಸೀಯನನ್ನ ಹಿಂಬಾಲಿಸುವಂಥವರಾಗಿದ್ದೇವ. ಯೋಹಾನನ ಸುವಾರ್ತೆ ಅದರ 1ನೇ ಅಧ್ಯಾಯದಲ್ಲಿ ಒಂದು ಕಾರ್ಯವು ಬರೆಯಲ್ಪಟ್ಟಿದೆ. 40ನೇ ವಾಕ್ಯ, ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಇಬ್ಬರಲ್ಲಿ ಸಿಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸಿಮೋನನನ್ನು ಕಂಡುಕೊಂಡು ಅವನಿಗೆ, ಮಸೀಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಮಸೀಯನು ಅಂದರೆ ಕ್ರಿಸ್ತನು, ರಕ್ಷಕನು, ವಿಮೋಚಕನು ಎಂಬುದಾಗಿ. ಅಂದ್ರೆ
ಈ ಮಸ್ಸಿಯನನ್ನ ಕಂಡುಕೊಂಡಂತಹ ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ ಇತರರನ್ನ ಈ ಮಸ್ಸಿಯನ ಬಳಿಗೆ ಕರೆತರುವಂಥದ್ದು. ಅರ್ಥಾತ್ ನಮ್ಮನ್ನು ಕರ್ತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ನಾವು ಮನನ ಮಾಡುತ್ತಿರುವಂತಹ ಈ ಒಂದು ಕ್ಷಣದಲ್ಲಿ ಒಂದು ಕ್ಷಣಕ್ಕೆ ನಮ್ಮ ಜೀವಿತವನ್ನ ದೇವರ ವಾಕ್ಯದ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಹೀಗೆ ಬರೆದಿದ್ದಾನೆ, ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು, ಮುಂದೆಯೂ ತಪ್ಪಿಸುವನು. ಯಾರು? ಮಸ್ಸಿಯನು. ನೋಡಿ, ಈ ವಾಕ್ಯ ಭಾಗಗಳಲ್ಲಿ ಒಂದು ಹೊಸ ಆರಂಭವನ್ನು ನಾವು ಕಾಣುವಂತವರಾಗಿದ್ದೇವೆ. ಪೌಲನ ಕುರಿತಾಗಿ ನಾವು ಕರೆಯುವಂತಹ ಸಂದರ್ಭದಲ್ಲಿ ಪೌಲನು ಸುವಾರ್ಥ ಸೇವೆಗೋಸ್ಕರವಾಗಿ ಆತನ ಪ್ರಯಾಣದಲ್ಲಿ ಸಂಭವಿಸಿದಂತಹ ಕಾರ್ಯಗಳು, ಅಲ್ಲಿ ಆತನು ಅಂದರೆ ಯೇಸು ಸ್ವಾಮಿ ಅವರನ್ನ ತಪ್ಪಿಸಿದಂತಹ ವಿಧಾನವನ್ನ ತಿಳಿಸುವಂತದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಶಿಲುಬೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಒಂದು ಹೊಸ ಅರ್ಥವನ್ನ, ಒಂದು ಹೊಸ ಆಯಾಮವನ್ನ ಕೊಡುವಂಥದ್ದಾಗಿದೆ ಅಂತ ಹೇಳಿ ಎಲ್ಲರೂ ಶಿಲುಬೆಯನ್ನ ನೇತಾಕ್ಬೇಕು ಎಂಬುದಾಗಿ ಅಲ್ಲ. ಶಿಲುಬೆ ಆಧ್ಯಾತ್ಮಿಕವಾಗಿ ನಮ್ಮ ಜೀವಿತದಲ್ಲಿ ಒಂದು ಹೊಸ ಅನುಭವಕ್ಕೆ ನಮ್ಮನ್ನ ನಡೆಸುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುವಂಥದ್ದು. ನೋಡಿ, ಆ ಕಾಲದಲ್ಲಿ ರೋಮ ಸಾಮ್ರಾಜ್ಯದವರು ಅಕ್ರಮಗಾರರನ್ನ ಅಥವಾ ಖೈದಿಗಳಿಗೆ ಶಿಕ್ಷಿಸುವುದಕ್ಕೆ ಬಳಸುವಂತಹ ಒಂದು ವಿಧಾನವಾಗಿತ್ತು ಶಿಲುಬೆಯ ಮೇಲೆ ನೇತಾಕುವಂಥದ್ದು. ಇಲ್ಲಿ ನಾನು ಹೇಳುವಂಥದ್ದು ಅಕ್ಷರಿಕವಾದಂತಹ ಆ ಒಂದು ಶಿಲುಬೆಯ ಆಕಾರದ ಕುರಿತಾಗಿ ಅಲ್ಲ. ಇನ್ನು ಅನೇಕರು ಅಕ್ಷರಿಕವಾದ ಶಿಲುಬೆಯ ಆಕಾರದ ಮೇಲೆ ಹೆಚ್ಚು ಅವಲಂಬಿತರಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಅಲ್ಲ, ಅದು ಆ ಕಾಲದಲ್ಲಿ ಕೈದಿಗಳನ್ನ ಶಿಕ್ಷಿಸುವುದಕ್ಕೆ ಉಪಯೋಗಿಸುತ್ತಿದ್ದಂತಹ ಒಂದು ವಿಧಾನ. ಆದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಆಧ್ಯಾತ್ಮಿಕವಾದ ಸತ್ಯ ಅನ್ನುವಂಥದ್ದು, ಯೇಸು ಸ್ವಾಮಿ ಮಾನವ ಕುಲದ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಅರ್ಪಿಸಿದರ ಫಲವಾಗಿ ಒಂದು ಹೊಸ ಯುಗದ ಪ್ರಾರಂಭವಾಗಿತ್ತು ಎಂಬುದಾಗಿ ಮಾತ್ರ.
ಅದರ ಬದಲಾಗಿ ಶಿಲುಬೆ ನಮಗೆ ಹೊಸ ಆರಂಭವನ್ನು ಕೊಡ್ತದೆ ಎಂಬುದಾಗಿ ತಪ್ಪಾಗಿ ತಿಳ್ಕೊಳ್ಬೇಡ್ರಿ. ನೋಡಿ, ಈ ಶಿಲುಬೆ ಕ್ರೈಸ್ತರ ಚಿಹ್ನೆಯಾಗಿ ಚಾಲ್ತಿಯಾಗಿ ಮಾರ್ಪಟ್ಟಂಥದ್ದು ಕಾನ್ಸ್ಟಂಟೈನರ ಕಾಲದಲ್ಲಿ. 3ನೇ ಶತಮಾನದಲ್ಲಿ ಅನಿಸುತ್ತೆ, ಆತ ಯಾವುದೋ ಯುದ್ಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಶಿಲುಬೆಯ ಆಕಾರವನ್ನು ಮಾಡಿಕೊಂಡು ಯುದ್ಧಕ್ಕೆ ಹೋದ, ಯುದ್ಧವನ್ನು ಜಯಿಸಿದ. ಸೊ ಅಂದಿನಿಂದ ಶಿಲುಬೆಯನ್ನು ಕ್ರೈಸ್ತರ ಗುರುತಾಗಿ ಇಟ್ಟುಕೊಂಡರು ಎಂಬುವಂಥದ್ದು ಚರಿತ್ರೆ ಹೇಳ್ತಾ ಇದೆ. ಶಿಲುಬೆ ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತಹ ಗುರುತು, ನೀವು ಇದನ್ನು ಇಟ್ಕೊಬೇಕೆಂಬುದಾಗಿ ಎಲ್ಲೂ ಹೇಳಲಿಲ್ಲ. ಕಾನ್ಸ್ಟಂಟೈನ್ ಚಕ್ರವರ್ತಿ ಅವನ ಜೀವಿತದಲ್ಲಿ ಅವನು ಒಂದು ಯುದ್ಧವನ್ನು ಗೆದ್ದಂತ ಈ ಒಂದು ಶಿಲುಬೆಯ ಆಕಾರದ ಮೂಲಕವಾಗಿ ಯುದ್ಧವನ್ನು ಗೆದ್ದದರ ಫಲವಾಗಿ ಆತ ಹೇಳ್ದ, ಲೆಟ್ ಇಟ್ ಬಿ, ಒಂದು ಗುರುತ, ಕ್ರೈಸ್ತರಿಗೆ ಒಂದು ಗುರುತಾಗಿರಲಿ, ಅಷ್ಟೇ ಅದು. ಸೊ ನಮ್ಮ ವಿಚಾರ ಶಿಲುಬೆಯ ಆಕಾರವಲ್ಲ. ನಮ್ಮ ವಿಚಾರ ಅನ್ನುವಂಥದ್ದು ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟದ್ದರ ಫಲವಾಗಿ ನಮ್ಮ ಜೀವಿತದಲ್ಲಿ ಒಂದು ಹೊಸ ಆರಂಭವಾಯಿತು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡಿರುವಾಗ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನ ಶ್ರಮ ಮರಣವನ್ನು ನಾವು ಮನನ ಮಾಡುವಂತಹ ಈ ಕಾಲಘಟ್ಟದಲ್ಲಿ ಪ್ರತ್ಯೇಕವಾಗಿ ಇಂದು ಅನೇಕ ಸಭೆಗಳು ಪ್ಯಾಷನ್ ಸಂಡೆಯನ್ನು, ಯೇಸು ಸ್ವಾಮಿ ಪ್ಯಾಷನ್ ಸಂಡೆ ಅನ್ನುವಂಥದ್ದು ಆತನು ಶಿಲುಬೆಯ ಮೇಲೆ ಮರಣವನ್ನು ಅನುಭವಿಸುವುದಕ್ಕಿಂತ ಮುಂಚಿತವಾಗಿ ಒಂದು ವಾರವನ್ನು ಪ್ಯಾಷನ್ ವೀಕ್ ಆಗಿ ಆಚರಿಸುವಂಥದ್ದು ನಾವು ನೋಡ್ತೇವೆ. ಸೊ ಇಂದಿನಿಂದ ಇದು ಪ್ಯಾಷನ್ ವೀಕ್, ಯೇಸು ಕ್ರಿಸ್ತನ ಸಭೆಗಳನ್ನು ಜ್ಞಾಪಕ ಮಾಡುವಂತಹ ಈ ಒಂದು ಕಾಲಘಟ್ಟಗಳಲ್ಲಿ ಸೊ ನಾವು ಯೋಚಿಸಬೇಕಾಗಿರುವಂಥದ್ದು ಒಂದೇ ಒಂದು, ಈ ಒಂದು ಅನುಭವ, ಈ ಒಂದು ಮಸ್ಸಿಯನ್ನ ಯುಗ ನಮ್ಮ ಜೀವಿತದಲ್ಲಿ ಯಾವ ಹೊಸ ಆರಂಭವನ್ನು ತಂದಿದೆ ಎಂಬುದಾಗಿ. ಬರ್ತಿಮಾಯನ ಜೀವಿತವನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳ್ರಿ. ನೋಡಿ, ಬರ್ತಿಮಾಯ ಆತ ಹುಟ್ಟು ಕುರುಡನಾದಂಥ ವ್ಯಕ್ತಿ. ಅವನ ಜೀವಿತದಲ್ಲಿ ಆ ಒಂದು ಬಿಡುಗಡೆಯನ್ನ, ಸ್ವಸ್ಥತೆಯನ್ನ ಆತ ಪಡಕೊಂಡಾಗ ಆತ ತನ್ನ ಬಂಧು ಬಳಗದ ಬಳಿಗೆ ಓಡಿ ಹೋಗದೆ ಯೇಸುವನ್ನ ಹಿಂಬಾಲಿಸಿದ. ಸೊ ನಮ್ಮ ಜೀವಿತದಲ್ಲಿ ನಾವು ಯಥಾರ್ಥವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದೇವಾ? ಈ ಮಸೀಹನ ಯುಗದ ಆರಂಭ ನಮ್ಮ ಜೀವಿತದಲ್ಲಿ ಯಾವ ಹೊಸತನವನ್ನು ತಂದಿದೆ? ಅಥವಾ ಕೇವಲ ನಾಮಕಾವಸ್ಥೆಯಲ್ಲಿ ಮಾತ್ರ ನಾವು ಕ್ರೈಸ್ತರೆಂಬುದಾಗಿ ಕರೆಸಿಕೊಂಡು ನಮ್ಮ ಜೀವಿತವನ್ನು ಹಿಂದಿನಂತೆಯೇ ಜೀವಿಸುವಂಥವರಾಗಿದ್ದೇವಾ ಎಂಬುವಂಥದ್ದನ್ನು ನೀವು ಒಮ್ಮೆ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಕಾರ್ಯವಾಗಿದೆ. ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ನಿಮಗೆ ಒಬ್ಬ ಪ್ರವಾದಿಯನ್ನು ಎಬ್ಬಿಸ್ತಾನೆ. ಪ್ರತ್ಯೇಕವಾಗಿ ಇಸ್ರಾಯೇಲ್ ಮಕ್ಕಳು ಕಾನಾನ್ ದೇಶವನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವ್ಯಕ್ತಿಗಳು ಅಥವಾ ಕಾನಾನ್ಯರು ಏನು ಮಾಡ್ತಾ ಇದ್ದಾರೆ? ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳರು, ಪ್ರೇತಸಿದ್ಧರು. ಆದರೆ ಯಾವ ಕಾರ್ಯಗಳನ್ನು ನೀವು ಅನುಸರಿಸಬಾರದು. ಸೊ ನೀವು ಏನು ಮಾಡಬೇಕು? ಸೊ ಯೆಹೋವನು ನಿಮ್ಮ ಮಧ್ಯದಲ್ಲಿ ಪ್ರವಾದಿಗಳನ್ನು ಎಬ್ಬಿಸ್ತಾನೆ. ಆ ಪ್ರವಾದಿಯ ಮಾತಿಗೆ ಅನುಗುಣವಾಗಿ ನಿಮ್ಮ ಜೀವಿತವನ್ನು ನಿರ್ವಹಿಸಬೇಕು. ಸೊ ನಮಗೆ ಗೊತ್ತು, ಇಸ್ರಾಯೇಲರ ಜೀವಿತದಲ್ಲಿ ಯೋಶುವನ ನಂತರವಾಗಿ ನ್ಯಾಯಸ್ಥಾಪಕರುಗಳನ್ನು, ತದನಂತರವಾಗಿ ಅನೇಕ ಪ್ರವಾದಿಗಳನ್ನು ಎಬ್ಬಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರತಿಯೊಬ್ಬ ಪ್ರವಾದಿಯ ಕರ್ತವ್ಯ ಅನ್ನುವಂಥದ್ದು ಜನರನ್ನು ದೇವರಿಗೋಸ್ಕರವಾಗಿ ಸಿದ್ಧಪಡಿಸುವಂಥದ್ದು, ಎಚ್ಚರಿಕೆ ಪಡಿಸುವಂಥದ್ದಾಗಿತ್ತು. ನೋಡಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥದ್ದು
ನೋಡಿ, ನಾವು ಅಪೊಸ್ತಲರ ಕೃತ್ಯಗಳನ್ನು ನಾವು ನೋಡಿದ್ವಿ. ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥದ್ದು ನಮ್ಮನ್ನ ಎಚ್ಚರಿಕೆ ಪಡಿಸುವುದಕ್ಕೋಸ್ಕರವಾಗಿ. ಆ ಎಚ್ಚರಿಕೆ ಮಾತುಗಳಿಗೆ ಅನುಗುಣವಾಗಿ ನಾವು ಜೀವಿಸ್ತಾ ಇದ್ದೇವಾ? ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನೋಡಿ, ಕ್ರೈಸ್ತತ್ವದ ಗುರಿ ಅನ್ನುವಂಥದ್ದು ಈ ಲೋಕದಲ್ಲಿ ಏನನ್ನಾದರೂ ಸಂಪಾದಿಸುವಂಥದ್ದಲ್ಲ. ಇದು ಅನೇಕ ಬೋಧಕರೆನಿಸಿಕೊಂಡಂಥವರು ಸುಳ್ಳಾದ ರೀತಿಯಲ್ಲಿ ಜನರನ್ನು ವಂಚಿಸುವಂಥದ್ದನ್ನು ನಾವು ನೋಡ್ತೇವೆ. ನೀವು 1 ರೂಪಾಯಿ ಕೊಟ್ಟರೆ ದೇವರು ನಿಮಗೆ 10 ರೂಪಾಯಿ ಕೊಡ್ತಾನೆ ಎಂಬುದಾಗಿ, ಕಾಣಿಕೆ ಕೊಟ್ಟರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ, ಇವೆಲ್ಲ ಸುಳ್ಳಾದ ಬೋಧನೆ ಪ್ರಿಯರೇ. ನೋಡಿ, ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥದ್ದು ಏಕೈಕ ಉದ್ದೇಶ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾನಿರುವಲ್ಲಿ ನೀವಿರಬೇಕು. ಅಂದ್ರೆ ನಾವು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿರಬೇಕು. ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿರಬೇಕಾದ್ರೆ ನಾವು ಪವಿತ್ರವಾಗಿ ಲೋಕದಲ್ಲಿ ಜೀವಿಸಬೇಕು. ಕಾಣಿಕೆ ಕೊಡೋದ್ರಿಂದ ಪರಲೋಕವನ್ನ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದಾನ ಧರ್ಮಗಳನ್ನು ಮಾಡೋದ್ರಿಂದ, ನಿನ್ನ ಭೂಮಿಯನ್ನ ಸಭೆಯನ್ನು ಕಟ್ಟೋದಕ್ಕೆ ಕೊಡೋದ್ರಿಂದ ನೀನು ಪವಿತ್ರನಾಗೋದಿಲ್ಲ. ಯಾವ ಕಾರಣಕ್ಕೂ ಪವಿತ್ರವಾದ ಜೀವಿತ ಅದು ದೇವರು ನಿನ್ನಿಂದ ಎದುರು ನೋಡುವಂಥದ್ದು. ಹೌದು ಪ್ರಿಯರೇ, ಮಸೀಹನ ಆರಂಭ ಅನ್ನುವಂಥದ್ದು ಪೌಲನು ಹೇಳಿರುವಂಥದ್ದು, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗ್ತಾನೆ. ನೂತನ ಸೃಷ್ಟಿ, ಒಂದು ನೂತನ ಅನುಭವದಲ್ಲಿ ನಾವು ಜೀವಿಸುವಂಥದ್ದು. ಅಂತಿಯೋಕ್ಯದಲ್ಲಿ ಮೊದಲು ಕ್ರಿಸ್ತನ ಹಿಂಬಾಲಕರಿಗೆ ಕ್ರೈಸ್ತರು ಎಂಬ ಹೆಸರು ಬಂದಿತು ಎಂಬುದಾಗಿ ನಾವು ನೋಡುತ್ತೇವೆ. ಆ ಒಂದು ಅಂದ್ರೆ ಕ್ರೈಸ್ತರು ಅಂದ್ರೆ ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಜೀವಿಸುವಂಥವರು. ನಾವು ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಜೀವಿಸ್ತಾ ಇದ್ದೇವಾ? ಒಂದು ಸಾರಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಈ ದೇವರ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುವ. ಸರ್ವಶಕ್ತನಾದ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಶಿಲುಬೆ ಮಸೀಹನ ಯುಗದ ಆರಂಭ ಎಂಬುದಾಗಿ ನಾವು ಗ್ರಹಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಹೌದು ಕರ್ತನೆ, ಬರ್ತಿಮಾಯನು ತನ್ನ ಜೀವಿತದಲ್ಲಿ ಒಂದು ಶಾರೀರಿಕವಾದ ಸ್ವಸ್ಥತೆಯನ್ನು ಹೊಂದಿಕೊಂಡಾಗ ಆತನು ಬರ್ತಿಮಾಯನು ನಿನ್ನನ್ನು ಹಿಂಬಾಲಿಸಿದಂತೆ ನಮ್ಮ ಜೀವಿತದಲ್ಲಿ ಕರ್ತನೆ ಒಂದು ಬಿಡುಗಡೆಯನ್ನು ನಾವು ಪಡ್ಕೊಂಡಿರುವಾಗ ನಿನ್ನನ್ನು ಹಿಂಬಾಲಿಸುವರಾಗುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವರೆಯಾಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.